ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡು ಕಾವೇರಿ, ಮುಂದೆ ನಿನ್ ಜೀವನದಲ್ಲಿ ಏನೇ ಆಗ್ಲಿ ನಿನ್ನ ನೀನ್ ಒಂಟಿ ಅಂತ ಅನ್ಕೋಬೇಡ. ನಿನ್ನ ಕುಟುಂಬ ನಿನ್ ಜೊತೆ ಸದಾ ಕಾಲ ಇರುತ್ತೆ. ನಿನ್ ಜೀವನದಲ್ಲಿ ಇಷ್ಟೆಲ್ಲ ನಡೀತಿದ್ಯಲ್ಲ, ಅದಕ್ಕೆ ನೀನ್ ಕಾರಣ ಅಲ್ಲಮ್ಮ. ಅದ್ರಲ್ಲಿ ನಿನ್ ತಪ್ಪಿಲ್ಲ. ಸಮಾಜದ ಜೊತೆಲಿ ನಾವು ತಪ್ಪು ಮಾಡಿದೀವಿ ಅಮ್ಮ. ಹೌದು ಕಂದ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡದೆ ಮೋಸ ಹೋದವಳನ್ನ ಪ್ರಶ್ನೆ ಮಾಡ್ಕೊಂಡ್ ಬಂದ್ವಿ. ಜೀವನ ಕಳ್ಕೊಂಡವಳನ್ನ ದಂಡಿಸ್ತಾ ಬಂದ್ವಿ. ಇದೆಲ್ಲ ಹೇಗ್ ನ್ಯಾಯ ಆಗುತ್ತೆ? ಇದೆಲ್ಲ ತಪ್ಪಲ್ವಾ? ಅಂದ್ರೆ ನಾವು ಸಹ ತಪ್ಪು ಮಾಡಿದೀವಲ್ವಾ? ಅಮ್ಮ, ನಿಮಗ್ ಗೊತ್ತಾಗ್ದೆ ಆಗಿದ್ದಕ್ಕೆ ನೀವ್ ಹೇಗ್ ಕಾರಣ ಆಗ್ತೀರಾ? ಕಾವೇರಿ ಒಬ್ಳು ತಾಯಿ ಮಗು ಹೊಟ್ಟೆಲಿದ್ದಾಗ್ಲೇ ಅದಕ್ಕೆ ಏನ್ ಬೇಕು ಬೇಡ ಅನ್ನೋದನ್ನ ಅರ್ಥ ಮಾಡ್ಕೋತಾಳೆ. ಮಕ್ಕಳು ಹುಟ್ಟಿದ್ಮೇಲೆ ಒಂದ್ ಸಣ್ಣ ಬದಲಾವಣೆ ಮಕ್ಕಳಲ್ಲಾದ್ರೂ ಅವಳ ಮನ್ಸು ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಆ ಶಕ್ತಿ ಇರೋ ತಾಯಿ ನಿನ್ನ ಜೀವನದಲ್ಲಾದ ಅನ್ಯಾಯನ ಅರ್ಥ ಮಾಡ್ಕೊಳ್ದೆ ಹೋದೆ. ನನ್ನ ಕ್ಷಮಿಸ್ಬಿಡು ಕಂದ. ಅಮ್ಮ ಪ್ಲೀಸ್ ಅಮ್ಮ, ಬೇಕಾದ್ರೆ ಒಂದ್ ಎರಡೇಟ್ ಹೊಡೆದ್ಬಿಡು. ದಯವಿಟ್ಟು ಈ ರೀತಿ ಕ್ಷಮೆ ಕೇಳ್ಬೇಡ ಪ್ಲೀಸ್. ಕಾವೇರಿ, ನಿನ್ ಹಾಗೆ ದುಃಖನ ಮನ್ಸಲ್ಲಿಟ್ಕೊಂಡು ಹೊರಗಡೆ ಸಾಧಾರಣವಾಗಿರೋಕೆ ನಮಗ್ ಬರಲ್ಲ. ನಿನ್ನಷ್ಟು ಧೈರ್ಯ ಸಮಾಧಾನ ನಮ್ಮಿಬ್ರಿಗೂ ಇಲ್ಲ ಕಣೆ. ಅದಕ್ಕೆ ಅಮ್ಮ ಅವಳ ದುಃಖನ ನಿನ್ ಮುಂದೆ ಹಾಕ್ತಿದ್ದಾಳಷ್ಟೆ. ಇದರಿಂದ ಅವಳ ಮನ್ಸೇನೋ ಹಗುರ ಆಗುತ್ತೆ. ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಬಲವಾಗಿರೋರ್ಗೂ ಒಂದ್ ಆಸರೆ ಅಂತ ಇರ್ಲೇಬೇಕು ಅಲ್ವಾ? ಹೌದು ಕಾವೇರಿ, ನಾನು ನಿನ್ ಗುರಿ, ನಿನ್ನ ಆದರ್ಶ ಇದ್ಯಾವುದಕ್ಕೂ ಅಡ್ಡ ಬರಲ್ಲ. ಈ ಸಂದರ್ಭದಲ್ಲಿ ನನ್ಗಿನ್ನೊಂದು ವಿಷಯ ಚೆನ್ನಾಗಿ ಅರ್ಥ ಆಯ್ತು. ನೀನು ರಾಮ್ ಸರ್ನ ಮದ್ವೆ ಆಗಿದ್ದು ಕೇವಲ ಸಮಾಜ ದೃಷ್ಟಿಲಿ ಗೋಡೆ ಮೇಲೆ ಹಾಕಿರೋ ಒಂದು ಫೋಟೋ ಇದ್ದ ಹಾಗೆ. ಅದು ಸಾವಿರಾರು ಕುಟುಂಬಗಳಿಗೋಸ್ಕರ ನಡೆದಿರೋ ಒಂದ್ ಘಟನೆ. ಬಾಂಬೆ ಮದ್ವೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ. ಜೊತೆಗೆ ನೀನು ಕೂಡ ನಿನ್ ತಂದೆ ರಾಮ್ ಸರ್ನ ಆದರ್ಶಗಳನ್ನ ಚೆನ್ನಾಗಿ ನಿಭಾಯಿಸ್ತಾ ಇದೀಯಾ. ಅದ್ರಲ್ಲಿ ನೀನ್ ಯಾವುದೇ ಕಾರಣಕ್ಕೂ ಮಾತನ್ನು ತಪ್ಪಲ್ಲ ಅನ್ನೋದು ನನ್ಗೆ ಚೆನ್ನಾಗಿ ಗೊತ್ತು. ಆದ್ರೆ ಇವಾಗ ಮಾತ್ ತಪ್ಪದೆ ನಡ್ಕೊಳ್ಳೋದ್ರ ಜೊತೆಗೆ ಜೀವನ ಕಟ್ಕೊಳ್ಳೋ ಪ್ರಯತ್ನ ಯಾಕೆ ಮಾಡಬಾರ್ದು ಕಾವೇರಿ? ಹೌದು ಕಾವೇರಿ, ನಾಳೆ ನಿನ್ ಜೀವನದಲ್ಲಿ ಏನೇ ಆಗ್ಲಿ ನೀನ್ಯಾಕೊಂದು ಹೊಸ ಜೀವನ ಕಟ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು? ಅಮ್ಮ, ನೀವ್ ಏನ್ ಹೇಳೋದಕ್ಕೆ ಹೊರಟಿದ್ದೀರಾ? ನೀನೇ ಹೇಳ್ದಾಗೆ ನಿನ್ ಜೀವನದಲ್ಲಿ ಏನೇ ನಡೆದಿದ್ರು ಅದ್ರಲ್ಲಿ ನಿನ್ ತಪ್ಪಿಲ್ಲಮ್ಮ. ಅಷ್ಟೇ ಅಲ್ಲ, ನೀನ್ ದೊಡ್ಡ ಕಂಪನಿಯ ದೊಡ್ಡ ಜವಾಬ್ದಾರಿನ ತುಂಬಾ ಚೆನ್ನಾಗಿ ನಿಭಾಯಿಸ್ತಿದ್ಯಾ. ಹಾಗೆ ಹಾಗೆ ನೋಡಮ್ಮ ಕಾವೇರಿ, ನಿನ್ಗೆ ನೀನ್ ಯಾಕೆ ಶಿಕ್ಷೆ ಕೊಡ್ಕೋತಿದ್ಯಾ? ಇವತ್ತಿಲ್ಲ ಅಂದ್ರು ನಾಳೆ ಮುಂದೆ ಒಂದಿನ ನಿನ್ಗೆ ಸಂಗಾತಿ ಬೇಕು, ಒಂದ್ ಕುಟುಂಬ ಬೇಕು. ಹಾಗಂತ ಅನ್ನಿಸ್ಬಹುದಲ್ವಾ? ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು?